ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಹಾರರ್ ಕಥೆಯನ್ನು ತರ್ತಾ ಇದ್ದೀನಿ. ನನಗೂ ನನ್ನ ಕಸಿನ್ಗೂ ದೆವ್ವದ ಕಥೆ ಕೇಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವತ್ತು ಯಾವುದೋ ಸಂಭ್ರಮಕ್ಕೆ ಎಲ್ಲರೂ ಒಟ್ಟಾಗಿದ್ವಿ. ರಾತ್ರಿ 11 ಸಮೀಪಿಸಿತ್ತು. ನಾವು ನಮ್ಮ ಅಣ್ಣನೊಬ್ಬನಿಗೆ ದೆವ್ವದ ಕಥೆ ಹೇಳಲು ಪೀಡಿಸಿದೆವು. ಅವನು ನಮ್ಮ ಹಠಕ್ಕೆ ಆ ಊರಲ್ಲೇ ನಡೆದ ಅವನ ಸ್ನೇಹಿತರಿಗಾದ ನೈಜ ಅನುಭವವನ್ನೇ ಹೇಳುವುದಾಗಿ ನಮಗೆ ಹೇಳಿದ. ನಮ್ಮೂರು ಉಡುಪಿ ಜಿಲ್ಲೆಯ ಮಲ್ಪೆಯ ಸಮೀಪದ ತೊಟ್ಟಂ ಎಂಬ ಗ್ರಾಮ. ಮಲ್ಪೆ ಬೀಚ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಲ್ಲಿಂದ ಉತ್ತರಕ್ಕೆ ಸಾಗಿದರೆ ತೊಟ್ಟಂ ಬೀಚ್ ಸಿಗುತ್ತೆ. ತೊಟ್ಟಂ ಬೀಚ್ನಲ್ಲಿ ಕಡಲು ಮತ್ತು ಹೊಳೆಯೊಂದು ಸೇರುವ ಜಾಗವಿದೆ. ಅದಕ್ಕೆ ನಾವು ಪೊಟ್ಟೆಲ್ಲ ಅಂತ ಕರಿತೇವೆ. ಅದಕ್ಕೆ ಆ ಹೆಸರು ಹೇಗೆ ಬಂತೋ ಅದು ಮುಖ್ಯವಲ್ಲ. ನಾನು ಈಗ ಹೇಳ ಹೊರಟಿರುವ ಕತೆ ಆ ಹೊಳೆಯ ಮೇಲೆ ಬಡಾನಿಡಿಯೂರು ತೊಟ್ಟಂನಲ್ಲಿ ನಿಂತಿದ್ದ ಸೇತುವೆಯಲ್ಲಿ ನಡೆದ ಒಂದು ನಿಗೂಢ ಘಟನೆಯ ಕುರಿತು. ಆ ಸೇತುವೆ ಬಹಳ ಚಿಕ್ಕದಾಗಿತ್ತು. ಅದರಲ್ಲಿ ಏಕಕಾಲಕ್ಕೆ 2 ಬೃಹದಾಕಾರವಾದ ವಾಹನಗಳಾಗಲಿ ಒಂದು ಚಿಕ್ಕ ಇನ್ನೊಂದು ಬೃಹತ್ ವಾಹನವಾಗಲಿ ಚಲಿಸಲು ಆಗುತ್ತಿರಲಿಲ್ಲ. ನವರಾತ್ರಿ ಸಂದರ್ಭಕ್ಕೆ ಅದರ ಆಚೆ ಸ್ವಲ್ಪ ದೂರದಲ್ಲಿ ಇದ್ದ ದುರ್ಗಾ ಗುಡಿಗೆ ಹೋಗುವಾಗ ಒಂದು ವೇಳೆ ಬಸ್ಸು ಬರುತ್ತಿದ್ದರೆ ನಾವು ಬಸ್ಸು ಹೋಗುವವರೆಗೂ ಅಲ್ಲೇ ನಿಂತು ಮತ್ತೆ ಹೋಗುವುದು ಅನಿವಾರ್ಯವಾಗಿತ್ತು. ಅದಕ್ಕಾಗಿಯೇ ಏನೋ ಅದನ್ನು ಪೊಟ್ಟು ಸಂಕ ಹಾಳಾದ ಸೇತುವೆ ಎಂದು ನಮ್ಮವರು ಕರೆಯುತ್ತಿದ್ದರು. ಆ ಚಿಕ್ಕ ಸೇತುವೆಯ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಚರ್ಚೆಯಾಗಿ ಇಂದು ಅದರ ಅಗಲವನ್ನು ಹೆಚ್ಚಿಸಲಾಗಿದೆ. ಆದರೆ ಈ ಘಟನೆ ಅದು ಚಿಕ್ಕದಾಗಿ ಇದ್ದ ಸಮಯದಲ್ಲಿ ನಡೆದಿತ್ತು. ಬಹಳ ಹಿಂದಿನದು. ಅದೊಂದು ಅರೆಹುಣ್ಣಿಮೆಯ ರಾತ್ರಿ. ನನ್ನ ಅಣ್ಣನ 3 ಸ್ನೇಹಿತರು ತೊಟ್ಟಮಿನಿಂದ ಬರುತ್ತಿದ್ದರು. ಉತ್ತರ ತೊಟ್ಟಮಿಗೆ ಯಾವುದೋ ಕೆಲಸದ ನಿಮಿತ್ತ ಹೋದವರು ರಾತ್ರಿ 11ರ ಮೇಲೆ ಆ ಜಾಗದಿಂದ ಬರುತ್ತಿದ್ದರಂತೆ. ಉತ್ತರದಿಂದ ದಕ್ಷಿಣದತ್ತ ಪ್ರಯಾಣಿಸುತ್ತಿದ್ದ ಅವರಿಗೆ ಆ ಸೇತುವೆ ಸಮೀಪಿಸುತ್ತಿದ್ದಂತೆ ಯಾರೋ ಆ ಸೇತುವೆಯ ಹಲವಾರು ಕಂಬಗಳಲ್ಲಿ ಒಂದು ಕಂಬದ ಮೇಲೆ ಕೂತು ಕೆಳಗಿರುವ ಹೊಳೆಗೆ ಒಂಥರ ವಿಚಿತ್ರವಾಗಿ ಪದೇ ಗಾಳ ಹಾಕಿ ಆ ಗಾಳವನ್ನು ಎಳೆಯುತ್ತಿರುವಂತೆ ಕಾಣಿಸಿತ್ತಂತೆ. ಆ ಸೇತುವೆಗೆ ಹತ್ತಿರ ಸಮೀಪಿಸುತ್ತಿದ್ದಂತೆ ಯಾವುದೋ ಅಜ್ಜ ಹೊಳೆಗೆ ಪದೇ ಗಾಳ ಹಾಕಿ ಗಾಳ ಎಳೆಯುತ್ತಿದ್ದುದು ಅರೆಹುಣ್ಣಿಮೆಯ ಬೆಳಕಲ್ಲಿ ಸರಿಯಾಗಿ ಕಾಣಿಸುತ್ತಿತ್ತಂತೆ. ಈ ಅಜ್ಜ ಈ ಹೊತ್ತಿನಲ್ಲಿ ಏನು ಗಾಳ ಹಾಕುತ್ತಿದ್ದಾರೆ? ಅವರಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಕೇಳಿದ್ದರಂತೆ. ಹೌದು ಮಾರ್ರೆ, ಈ ಹೊತ್ತಿನಲ್ಲಿ ಎಂಥ ಮೀನು ಹಿಡಿಯುವುದು? ಇನ್ನೊಬ್ಬರು ಹೇಳಿದರಂತೆ. ಯಾವುದಕ್ಕೂ ಹೋಗಿ ಎಷ್ಟು ಮೀನು ಹಿಡಿದಿದ್ದಾರೆ ನೋಡೋಣ ಎಂದು ಮತ್ತಿಬ್ಬರು ಹೇಳಿದಾಗ ಅಜ್ಜನ ಬಳಿ ಹೋಗುವ ನಿರ್ಧಾರ ಮಾಡಿದರಂತೆ. ಸೇತುವೆಯ ಹತ್ತಿರ ಬರುತ್ತಿದ್ದಂತೆಯೂ ಅಜ್ಜ ನಿರಂತರವಾಗಿ ಗಾಳ ಹಾಕಿ ಅದನ್ನು ಎಳೆಯುತ್ತಿರುವ ದೃಶ್ಯ ಕಾಣಿಸುತ್ತಲೇ ಇತ್ತಂತೆ. ಮೂವರು ಹತ್ತಿರ ಹೋಗಿ ಅಜ್ಜ ಗಾಳ ಹಾಕುವುದನ್ನು ನೋಡಿದರಂತೆ. ಏನಾದರೂ ಮೊದಲು ಎಷ್ಟು ಮೀನು ಹಿಡಿದಿದ್ದಾರೆ ಎಂದು ನೋಡುವ ಎಂದು ಪಕ್ಕದಲ್ಲೇ ಇದ್ದ ಲಕೋಟೆ ತೆಗೆದು ಕೈಲಿದ್ದ ಟಾರ್ಚ್ ಹಿಡಿದು ಒಳಗೆ ನೋಡಿದರಂತೆ. ಆದರೆ ಒಳಗೆ ಒಂದು ಮೀನು ಇರಲಿಲ್ಲ. ವಿಚಿತ್ರವೆನಿಸಿತಂತೆ. ಒಳಗೆ ಟಾರ್ಚ್ ಹಾಕಿದಾಗ ಹೊಳೆಯ ನೀರು ಕೂಡ ಬತ್ತಿತ್ತಂತೆ. ಅಣ್ಣನ ಸ್ನೇಹಿತರು, ಈ ಅಜ್ಜೇರ್ ನೀರಿಪ್ಪಂದಿನ್ ತುದೇಟ್ ಏನು ಗಾಳ ಪಾಡೋದಿಲ್ಲೇರ್? ಓ ಅಜ್ಜರೇ, ಈ ಅಜ್ಜ ನೀರು ಇಲ್ಲದೆ ಇರೋ ಹೊಳೆಗೆ ಏನು ಗಾಳ ಹಾಕ್ತಾ ಇದ್ದಾರೆ ಎಂದು ಅಜ್ಜನನ್ನು ಕೂಗಿದರು. ಆದರೆ ಅಜ್ಜ ಮಾತ್ರ ನಿರಂತರವಾಗಿ ಗಾಳ ಹಾಕುವುದು ಎಳೆಯುವುದು ಮಾಡುತ್ತಲೇ ಇದ್ದರಂತೆ. ಇವರು ನಗುತ್ತಾ ಮೀನು ಹಿಡಿಯುವ ಅಜ್ಜ ಎಂದು ಕೂಗುತ್ತಾ ಅಜ್ಜನ ಮುಖಕ್ಕೆ ಟಾರ್ಚ್ ಲೈಟ್ ಹಾಕಿದ್ದರಂತೆ. ಆದರೆ ಅಜ್ಜನ ಮುಖಕ್ಕೆ ಟಾರ್ಚ್ ಹಾಕಿದಾಗ ಮುಖ ಕಾಣಲೇ ಇಲ್ಲವಂತೆ. ಆದರೆ ಕೈ ಮೈ ಎಲ್ಲ ಇದ್ದ ಹಾಗೆ ಕಾಣಿಸುತ್ತಿತ್ತಂತೆ. ಅಜ್ಜ ನಿರಂತರವಾಗಿ ಗಾಳ ಹಾಕಿ ಅದನ್ನು ಎಳೆಯುತ್ತಿದ್ದರಂತೆ. ನನ್ನ ಅಣ್ಣನ ಸ್ನೇಹಿತರು ಹೆದರಿ ಗಟ್ಟಿಯಾಗಿ ಕಿರುಚಿಕೊಂಡು ರಭಸದಲ್ಲಿ ಓಡಿ ಹತ್ತಿರವಿದ್ದ ಸಂಬಂಧಿಕರ ಮನೆ ಸೇರಿ ನಡೆದ ಘಟನೆಯೆಲ್ಲ ಅವರಿಗೆ ತಿಳಿಸಿದರಂತೆ. ಅವರು ಆ ಜಾಗ ಹಾಗೆ ಅಲ್ಲಿಯವರಿಗೆ ವಿಚಿತ್ರ ಕೂಗು ಗೆಜ್ಜೆ ಸದ್ದು ಕೇಳಿಸುತ್ತದೆ ಎಂದು ಹೇಳಿದ್ದರು. ರಾತ್ರಿ ಯಾರು ಬಂದು ಏನೆಲ್ಲ ಆ ಹೊಳಕ್ಕೆ ಎಸೆದು ಹೋಗುತ್ತಾರೋ, ಇನ್ನು ಸಮುದ್ರದಿಂದ ಮೇಲೆ ಬಿದ್ದ ಹೆಣಗಳು ಈ ಹೊಳವನ್ನು ಸೇರುತ್ತದೆಯೋ, ಆ ಹೊಳದ ಸುತ್ತ ಇರುವ ದೊಡ್ಡ ಪೊದೆಗಳು ಭಯಾನಕವಾಗಿದೆ. ಅದರೊಳಗೆ ಏನೇನು ನಡೆದಿದೆ ಯಾರಿಗೆ ಗೊತ್ತು ಎಂದು ಹೇಳಿದ್ದರು. ಅವರು ಹೆದರಿ ಆ ರಾತ್ರಿ ಅಲ್ಲೇ ತಂಗಿದರು. ಅವರಲ್ಲಿ ಒಬ್ಬರಿಗೆ ಹೆದರಿ ಮರುದಿನ ಜ್ವರವೂ ಬಂದಿತ್ತು. ಆದರೆ ಅವರು ಟಾರ್ಚ್ ಅಜ್ಜನ ಮುಖದಿಂದ ಭಯದಲ್ಲಿ ಒಮ್ಮೆಲೇ ತೆಗೆದಾಗ ಮತ್ತೆ ಅಜ್ಜನ ಮುಖ ಕಾಣಿಸಿತ್ತಂತೆ. ಇನ್ನೂ ಅವರಲ್ಲಿ ಒಬ್ಬರು ಓಡುವಾಗ ಹಿಂದಿರುಗಿ ನೋಡಿದಾಗ ಅಜ್ಜ ನಿರಂತರವಾಗಿ ಗಾಳ ಹಾಕುವುದು ಗಾಳ ಎಳೆಯುವುದು ಮಾಡುತ್ತಲೇ ಇದ್ದರಂತೆ. ಇದನ್ನು ಮೀನು ಹಿಡಿಯುವ ಅಜ್ಜನ ಕತೆ ಎಂದು ನಮ್ಮಣ್ಣ ನಮಗೆ ಹೇಳಿದರು. ಈ ಕತೆ ಕೇಳಿದ ನಮ್ಮಮ್ಮ ಬಹುಶಃ ಆ ಅಜ್ಜ ಬದುಕಿರುವಾಗ ಮೀನು ಹಿಡಿಯಲು ಆ ಹೊಳೆಗೆ ಬರುತ್ತಿದ್ದರೇನೋ ಎಂದು ಹೇಳಿ ಬೇಗ ಮಲಗಿ ಮಕ್ಕಳೇ, ಇಲ್ಲಾಂದರೆ ಆ ಅಜ್ಜ ಬರಬಹುದು ಎಂದು ನಮಗೆ ಹೆದರಿಸಿದ್ದರು. ನನ್ನ ತಂಗಿ ಅಮ್ಮ ಎಂದು ಕೂಗಿ ಹೆದರಿದ್ದಳು. ಈ ಕತೆ ಕೇಳಿ ನಾವೆಲ್ಲ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ರಾತ್ರಿ ಹೆದರುತ್ತಲೇ ಮಲಗಿದ್ವಿ. ಈ ಕೂಡ ಆ ಸೇತುವೆ ದಾಟುವಾಗ ಅಜ್ಜ ಆ ಸೇತುವೆ ಮೇಲೆ ಹೇಗೆ ಕೂತು ಮೀನು ಹಿಡಿಯುತ್ತಿದ್ದರೋ ಎಂದು ಕಲ್ಪಿಸಿಕೊಳ್ಳುತ್ತೇನೆ. ಆದರೂ ತುಂಬ ಭಯವಾಗುತ್ತೆ. ಇಂಥ ಕತೆಗಳಿಗಾಗಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.